ಬಿಜೆಪಿಯ ಶಾಸಕ ಮುನಿರತ್ನಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ರಾಮನಗರದ ಕಗ್ಗಲೀಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಗ್ಗಲೀಪುರದ ರೆಸಾರ್ಟ್ನಲ್ಲಿ ಅತ್ಯಾಚಾರವೆಸಗಿದ್ದಾರೆ ಅಂತ ಮಹಿಳೆ ಶಾಸಕ ಮುನಿರತ್ನ ಮೇಲೆ ಆರೋಪ ಮಾಡಿ ದೂರು ಕೊಟ್ಟಿದ್ದಾರೆ. ಮುನಿರತ್ನ ಸೇರಿ 7 ಜನರ ವಿರುದ್ಧ ಮಹಿಳೆ ಕೇಸ್ ದಾಖಲಿಸಿದ್ದಾರೆ. ಸೊ ಈ 7 ಜನರ ವಿರುದ್ಧ ಕಗ್ಗಲೀಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 354A, 354C, 376, 506, 504, 120B ಇನ್ನೂ ಉಳಿದ ಸೆಕ್ಷನ್ಗಳ ಅಡಿಯಲ್ಲಿ ಶಾಸಕ ಮುನಿರತ್ನ ಸೇರಿದಂತೆ ಒಟ್ಟು 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಹೇಳಬೇಕು ಅಂತ ಪರ್ಮಿಷನ್ ಸಿಕ್ಕಿಲ್ಲ. ದಯವಿಟ್ಟು ನಾನು ತುಂಬಾ ಸ್ಟ್ರೆಸ್ ಆಗಿದ್ದೀನಿ ಬೆಳಗ್ಗೆಯಿಂದ. ನಾನು ನಾಳೆ ನಿಮಗೆ ಸಿಗ್ತೀನಿ, ಮಾತಾಡ್ತೀನಿ. ಏನು ಹೇಳಬೇಕು ಅಂತ ಪರ್ಮಿಷನ್ ಸಿಕ್ಕಿಲ್ಲ. ದಯವಿಟ್ಟು ನಾನು ತುಂಬಾ ಸ್ಟ್ರೆಸ್ ಆಗಿದ್ದೀನಿ ಬೆಳಗ್ಗೆಯಿಂದ. ನಾನು ನಾಳೆ ನಿಮಗೆ ಸಿಗ್ತೀನಿ. ಸೊ ಈ ಅತ್ಯಾಚಾರದ ಆರೋಪ ಮಾಡಿ ದೂರು ಕೊಟ್ಟಿರುವಂತಹ ಮಹಿಳೆ ಪ್ರತಿಕ್ರಿಯಿಸಿದ್ದ ಅಷ್ಟು ಮಾತ್ರ. ತಮ್ಮ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಶಾಸಕ ಮುನಿರತ್ನ ಸೇರಿದ ಹಾಗೆ ಒಟ್ಟು 7 ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಈ ಅತ್ಯಾಚಾರ ಪ್ರಕರಣದಲ್ಲೂ ಕೂಡ A1 ಅದು ಶಾಸಕ ಮುನಿರತ್ನ ಆಗಿದ್ದಾರೆ. ಇನ್ನು ಉಳಿದ ಹಾಗೆ 6 ಜನ ಈ ಪ್ರಕರಣದಲ್ಲಿ ಇದ್ದಾರೆ. ಕಗ್ಗಲೀಪುರದ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನನ್ನ ಮೇಲೆ ಅತ್ಯಾಚಾರವೆಸಗಿದ್ದಾರೆ ಅಂತ ಹೇಳಿ ಈ ಮಹಿಳೆ ನಿನ್ನೆ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಶಾಸಕ ಮುನಿರತ್ನ ಸೇರಿದ ಹಾಗೆ ಒಟ್ಟು 7 ಜನರ ವಿರುದ್ಧ ದೂರು ಕೊಟ್ಟಿರೋದು. ಈಗಾಗಲೇ ಜಾತಿ ನಿಂದನೆಯ ಕೇಸ್ ಹಾಗೂ ಕೊಲೆ ಬೆದರಿಕೆಯ ಆರೋಪದಲ್ಲಿ ಸದ್ಯ ಅರೆಸ್ಟ್ ಆಗಿರುವಂತಹ ಮುನಿರತ್ನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದರ ಮಧ್ಯೆ ಮತ್ತೊಂದು ದೊಡ್ಡ ಸಂಕಷ್ಟ ಅವರಿಗೆ ಎದುರಾಗಿರೋದು. ಮಹಿಳೆಯೊಬ್ಬರು ಅವರ ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ದೂರು ಕೂಡ ದಾಖಲಿಸಿದ್ದಾರೆ. ಸೊ ಈಗ ಕೇವಲ ಜಾತಿ ನಿಂದನೆ ಕೇಸ್ ಮತ್ತು ಕೊಲೆ ಬೆದರಿಕೆ ಆರೋಪ ಮಾತ್ರ ಅಲ್ಲ, RR ನಗರ ಕ್ಷೇತ್ರದ ಬಿಜೆಪಿಯ ಶಾಸಕ ಮುನಿರತ್ನ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ಮೇ ಬಿ ಇನ್ನಷ್ಟು ಸಂಕಷ್ಟ ದೊಡ್ಡದಾಗಿದೆ ಶಾಸಕ ಮುನಿರತ್ನರಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.